ಆ, ನನ್ನ ಹತ್ರ ತುಂಬ ದಂಪತಿಗಳು ಬರ್ತಾ ಇರ್ತಾರೆ. ಅವ್ರದ್ದೊಂದು ಕಾಮನ್ ಕ್ವೆಶ್ಚನ್ ಕೇಳೋದು ಅಂತಂದರೆ, ಡಾಕ್ಟ್ರೇ ನನಗೆ ಮದುವೆ ಆಗಿ 5 ವರ್ಷ ಆಗಿದೆ, ಎಲ್ಲ ಡಾಕ್ಟರ್ಸು ಎಲ್ಲ ಟೆಸ್ಟ್ಗಳು ನಾರ್ಮಲ್ ಇದೆ, ಆದರೂ ನಮಗೆ ಆಗ್ತಾಯಿಲ್ಲ, ಎಷ್ಟು ಬೇಜಾರಾಗುತ್ತೆ. ಏನಾರೋ ನಮಗೆ ಆಗಿಲ್ಲ ಅಂತಂದರೆ ಯಾಕೆ ಆಗಿಲ್ಲ ಅಂತನಾರೋ ಗೊತ್ತಾದರೆ ನಮಗೆ ಸಮಾಧಾನ ಆಗುತ್ತೆ. ಬಟ್ ಎಲ್ಲ ನಾರ್ಮಲ್ ಇದ್ದರೂ ನಮ್ಗೆ ಯಾಕೆ ಆಗ್ತಾಯಿಲ್ಲ ಅಂತ ಕೇಳ್ತಾರೆ. ಈ ಕಾಮನ್ ಕ್ವೆಶ್ಚನ್ಗೆ ಒಂದು ಉತ್ತರ ಹುಡ್ಕೋಣ ಇವಾಗ. ಏನು ಅಂತಂದರೆ, ಕಾಮನ್ ಆಗಿ ಮದುವೆ ಆಗಿರೋ ದಂಪತಿಗಳಿಗೆ 12 ತಿಂಗಳು ಅವರು ಏನು ಯಾವುದು ಕಾಂಟ್ರಾಸೆಪ್ಟಿವ್ಸ್ ಅಥವಾ ಪ್ರೆಗ್ನೆನ್ಸಿಗೆ ಅವಾಯ್ಡ್ ಮಾಡೋಕ್ಕೆ ಏನೂ ಟ್ರೈ ಮಾಡ್ತಿಲ್ಲ, ನಾರ್ಮಲಾಗಿ ಮಗುಗೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಂದರೆ 12 ತಿಂಗಳಲ್ಲಿ 100ಕ್ಕೆ 80 ಜನ ಪ್ರೆಗ್ನೆನ್ಸಿ ಮಾಡ್ಕೋತಾರೆ. ಇನ್ನು 20 ಜನಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ. ಅದರಲ್ಲಿ 2 ವರ್ಷದ ತನಕ ಅವರು ಟ್ರೈ ಮಾಡ್ತಾ ಇದ್ದಾರೆ, ಯಾವುದು ಮೆಡಿಕಲ್ ಟ್ರೀಟ್ಮೆಂಟ್ ಇಲ್ಲ, ನ್ಯಾಚುರಲಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು 10% ಪ್ರೆಗ್ನೆನ್ಸಿ ಆಗ್ತಾರೆ. ಅಂದರೆ 2 ವರ್ಷದಲ್ಲಿ 90% ಪ್ರೆಗ್ನೆನ್ಸಿ ಆಗಿರಬೇಕು. ಅದಕ್ಕಿಂತ ಮುಂದುವರೆದು ಅವ್ರಿಗೆ ಆಗ್ತಾ ಇಲ್ಲ ಅಂತಂದರೆ ನಮಗೆ ಅದು ಕಾರಣ ಗೊತ್ತಿದೆಯಾ ಅಥವಾ ಇಲ್ವಾ, ಬಟ್ ಡೆಫಿನೆಟ್ಲಿ ವ್ಯತ್ಯಾಸ ಇದೆ ಅಂತಲೇ ನಾವು ತಗೋಬೇಕು. ಯಾಕೆ ಎಷ್ಟೊಂದು ಸಲ ದಂಪತಿಗಳು ಈ ಥರ ಏನೂ ತೊಂದರೆ ಇಲ್ಲ ಆದರೂ ನಮ್ಗೆ ಆಗ್ತಾ ಇಲ್ಲ ಅನ್ಕೋತಾರೆ ಅಂತಂದರೆ, ಅವ್ರಿಗೆ ಮಾಡಿಸಿರೋ ಕೆಲವು ಟೆಸ್ಟ್ಗಳು ಇನ್ಕಂಪ್ಲೀಟ್ ಇರುತ್ತೆ, ಇಲ್ಲ ನಾವು ಮಾಡಿಸಿರೋ ಬೇಸಿಕ್ ಟೆಸ್ಟ್ಗಳಲ್ಲಿ ನಮಗೆ ಅದು ವಿಚಾರ ಗೊತ್ತಾಗ್ತಾ ಇರಲ್ಲ. ಬಟ್ ನಾವು ಕಾಮನ್ ಸೆನ್ಸ್ ಪ್ರಕಾರ ಯಾರಿಗೆ 2 ವರ್ಷ ಮುಂದಕ್ಕೆ ಹೋಗ್ತಾ ಇದೆ ಅವ್ರಿಗೆ ಡೆಫಿನೆಟ್ಲಿ ವ್ಯತ್ಯಾಸ ಇರುತ್ತೆ. ಅದು ನಾವಿನ್ನೂ ಡಾಕ್ಟರ್ಸು ಪತ್ತೆ ಮಾಡ್ಕೊಂಡಿಲ್ಲ. ಆ ಪತ್ತೆ ಮಾಡೋದಕ್ಕೆ ನಾವಿನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಟೆಸ್ಟ್ಗಳನ್ನ ಮಾಡ್ಕೋಬೇಕಾಗತ್ತೆ ಅಂತ ಅರ್ಥ ಮಾಡ್ಕೋಬೇಕು.